ಗೌರಿ ನಮ್ಮ ನೆಲದ ಹೆಣ್ಣು ಮಗಳು. ಶಿವನನ್ನ ಒಲಿದು ತಪಸ್ಸು ಮಾಡಿ ಗೆದ್ದು ಮದುವೆಯಾದವಳು. ಅಪರೂಪದ ವಿಶಿಷ್ಟ ಕಥನ ಶಿವನೊಂದಿಗೆ ಈ ನೆಲದ ಸಂಬಂಧ. ಭುವಿಯ ಮಗಳಾಗಿದ್ದರಿಂದಲೇ ಕೈಲಾಸದಲ್ಲಿಯೂ ಸ್ನಾನ ಮಾಡಲು ಬಯಸಿದವಳು. ಹೆಣ್ತನದ ಪರಿಪೂರ್ಣತೆಯ ಶಕ್ತಿ ರೂಪಕವಾಗಿ ಸ್ವಯಂ ಮಗನಿಗೆ ಜನ್ಮ ನೀಡಿದವಳು. ಶಿವನ ಕೋಪವನ್ನ ತನ್ನ ಪ್ರಾರ್ಥನೆಯಿಂದಲೇ ಗೆದ್ದುಕೊಂಡು ಮಗನನ್ನ ಮತ್ತೆ ಬದುಕಿಸಿಕೊಂಡವಳು. ವರ್ಷಕ್ಕೊಮ್ಮೆ ತನ್ನ ತವರಿಗೆ ಬರುವ ಬಯಕೆ. ನಮ್ಮ ನೆಲದ ಹೆಣ್ಣು ಮಗಳು ಕೈಲಾಸದಿಂದ ನೆಲಕ್ಕೆ ಬರುವ ಸಂಭ್ರಮ ಸಾಮಾನ್ಯವಾದದ್ದಲ್ಲ. ನಮ್ಮ ಜನರೆಲ್ಲರೂ ಅವಳನ್ನ ಬರಮಾಡಿಕೊಳ್ಳಲು ಹಬ್ಬವನ್ನೇ ಆಚರಿಸುತ್ತಾರೆ. ಮನೆ ಮನೆಯ ಹೆಣ್ಣು ಮಕ್ಕಳು ಹೊರಗೆಲ್ಲೇ ಇದ್ದರೂ ಗೌರಿಯ ನೆಪವಾಗಿ ಮನೆಗೆ ಬರುತ್ತಾರೆ. ಈ ಸಂಭ್ರಮದ ಕೆಲವು ತುಣುಕುಗಳು ನಿಮಗಾಗಿ. ಗೌರಿ ಇವತ್ತು ನಮ್ಮ ಮನೆಗಳಲ್ಲಿ ಜಲದ ರೂಪಕವಾಗಿ ತುಂಬಿಕೊಳ್ತಾ ಇದ್ದಾಳೆ. ಇಲ್ಲಿಂದ ಇವಳನ್ನ ಸಂಭ್ರಮದಿಂದ ಕರ್ಕೊಂಡೋಗಿ ಮನೆಯಲ್ಲಿ ಒಂದು ಮಂಟಪದಲ್ಲಿ ಕೂರಿಸಿ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿ ಇಲ್ಲಿಂದ 3 ದಿನ, ಇನ್ನು 3 ದಿನ ಗೌರಿ ಪೂಜೆಯನ್ನು ವಿಶೇಷವಾಗಿ ಮಾಡಿ 3ನೇ ದಿನಕ್ಕೆ ಗೌರಿಯನ್ನು ಬಿಡೋದು ಅನ್ನೋ ಕಾರ್ಯಕ್ರಮ ಮಾಡಿ. ಗೌರಿಯನ್ನು ಬಿಡೋದು ಅಂದರೆ ತುಂಬ ಸಂಭ್ರಮ. ಮನೆಗಳಲ್ಲೂ ತುಂಬ ಸಂಭ್ರಮ. ಮತ್ತೆ ಇದೇ ಜಾಗಕ್ಕೆ ಬಂದು ಗೌರಿಯನ್ನು ಬಿಡುವ ಒಂದು ದೃಶ್ಯವೇ ಅಪರೂಪವಾದಂಥ ದೃಶ್ಯ. ಅದನ್ನು ಕಣ್ ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ.